ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ಶಿಗ್ಗಾವಿಯಲ್ಲಿ ಇಂದು ಅಭಿವೃದ್ಧಿ ಸಂಭ್ರಮದ ನಡುವೆ ರಾಜಕೀಯ ಸಮರವೇ ನಡೆದು ಹೋಗಿದೆ. ಜನರ ಸೇವೆಗೆ ಮುಡಿಪಾಗಬೇಕಿದ್ದ ಆಸ್ಪತ್ರೆಯ ಆವರಣ ಕ್ಷಣಾರ್ಧದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಅಖಾಡವಾಗಿ ಮಾರ್ಪಟ್ಟಿತ್ತು. ಸಚಿವರ ಸಮ್ಮುಖದಲ್ಲೇ ನಡೆದ ಈ ಹೈಡ್ರಾಮಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣ. ಇಲ್ಲಿನ ಜನರ ಬಹುದಿನಗಳ ಕನಸಾಗಿದ್ದ 250 ಹಾಸಿಗೆಗಳ ಅತ್ಯಾಧುನಿಕ ತಾಲ್ಲೂಕು ಆಸ್ಪತ್ರೆ ಇಂದು ಲೋಕಾರ್ಪಣೆಯಾಗಬೇಕಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ರಾಜ್ಯದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಜಂಟಿಯಾಗಿ ಉದ್ಘಾಟನೆಗೆ ಆಗಮಿಸಿದ್ದರು. ಆದರೆ ಕಾರ್ಯಕ್ರಮ ಶುರುವಾಗುವ ಮೊದಲೇ ಅಲ್ಲಿ ಶುರುವಾಗಿದ್ದು ಕ್ರೆಡಿಟ್ ವಾರ್. ನಾವು ಮೊದಲು, ಇಲ್ಲ ನಾವೇ ಮೊದಲು ಎಂಬ ಜಿದ್ದಿಗೆ ಬಿದ್ದ ಕಾರ್ಯಕರ್ತರು ಸಚಿವರ ಎದುರಲ್ಲೇ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ನೋಡುತ್ತಿದ್ದಂತೆ ಮಾತಿನ ಚಕಮಕಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ನೂಕಾಟ ತಳ್ಳಾಟದಿಂದ ಆಸ್ಪತ್ರೆಯ ಆವರಣ ರಣಾಂಗಣದಂತಾಗಿತ್ತು. ಹಿರಿಯ ನಾಯಕರು ಎಷ್ಟೇ ಸಮಾಧಾನ ಪಡಿಸಲು ಯತ್ನಿಸಿದರೂ ಕಾರ್ಯಕರ್ತರ ಆಕ್ರೋಶ ಮಾತ್ರ ಕಡಿಮೆಯಾಗಲಿಲ್ಲ. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡ ಪೊಲೀಸರು ತಕ್ಷಣ ಮಧ್ಯಪ್ರವೇಶಿಸಿ ಲಘು ಲಾಠಿ ಪ್ರಹಾರದ ಎಚ್ಚರಿಕೆ ನೀಡಿ ಗುಂಪನ್ನು ಚದುರಿಸಬೇಕಾಯಿತು. ಆಸ್ಪತ್ರೆ ಉದ್ಘಾಟನೆಯಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಇಂತಹ ರಾಜಕೀಯ ಮೇಲಾಟ ನಡೆದಿದ್ದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಜನರ ಆರೋಗ್ಯ ಕಾಪಾಡಬೇಕಾದ ಆಸ್ಪತ್ರೆಯ ಉದ್ಘಾಟನೆಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಬಲಪ್ರದರ್ಶನಕ್ಕೆ ಇಳಿದಿದ್ದು ದುರದೃಷ್ಟಕರ. ಅಭಿವೃದ್ಧಿ ಕೆಲಸಗಳಲ್ಲೂ ಈ ರಾಜಕೀಯ ಕಿಚ್ಚು ಬೇಕಿತ್ತೇ ಎಂಬುದು ಶಿಗ್ಗಾವಿ ಜನರ ನೇರ ಪ್ರಶ್ನೆ. ಕ್ಯಾಮರಾಮನ್ ಜೊತೆ ನಿಮ್ಮ ವರದಿಗಾರ, ಸಿಟಿ ನೆಕ್ಸ್ಟ್ ನ್ಯೂಸ್ 24/7.